ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಉಡುಪಿ ಜಿಲ್ಲೆಯ ಉಚ್ಚಿಲ ದೇವಸ್ಥಾನ. ಅದು ಶ್ರೀ ಮಹಾಲಕ್ಷ್ಮಿಯ ನಿವಾಸ. ಬನ್ನಿ, ಮಹಾದ್ವಾರವನ್ನು ಒಳಹೊಕ್ಕು ನೋಡಿದಾಗ ಒಳಗೆ ಕಾಣುವಂತಹ ದೃಶ್ಯ ವಿಶಾಲವಾದ ಪ್ರಾಂಗಣದಲ್ಲಿ ಎಡಭಾಗದಲ್ಲಿ ವಿಶ್ರಾಂತಿ ಕೋಣೆಗಳು ಮತ್ತು ಅನ್ನದಾಸೋಹ ನಿಲಯ ಇದೆ. ಅದರಿಂದ ಮುಂದೆ ಸಾಗ್ತಾ ಇದ್ದೇವೆ. ದೇವಾಲಯದ ಮುಂಭಾಗಕ್ಕೆ ಹೋಗೋಣ. ದ್ವಾರ ಬಾಗಿಲನ್ನು ಹಾದು ನಾವು ದೇವಾಲಯದ ಮುಂದೆ ಹೋಗುವಂತಹ ದಾರಿ ಇದು. ಅಷ್ಟೇನು ಜನಜಂಗುಳಿ ಇಲ್ಲ. ಪ್ರಕೃತಿಯ ಒಂದು ರಮಣೀಯ ದೃಶ್ಯವನ್ನು ನೋಡ್ತಾ ನೀವು ಸಾಗೋದಾದರೆ ಮುಂದುಗಡೆ ಒಂದು ಮಂಟಪವನ್ನು ಕಾಣ್ತೀರಿ. ಅದರ ಎದುರುಗಡೆನೆ ದೇವಾಲಯದ ಎದುರು ಭಾಗ ಕಾಣುತ್ತೆ ನೋಡಿ. ಒಳಗೆ ಬಂದರೆ ಅನ್ನದಾಸೋಹ ನಿಲಯ, ವಿಶ್ರಾಂತಿ ಕೊಠಡಿಗಳು, ಹಾಗೆಯೇ ದೇವಾಲಯದ ಮುಂಭಾಗ ಇದು. ಅಲ್ಲಿ ಭಕ್ತಾದಿಗಳು ಫೋಟೋವನ್ನು ತೆಗೆಸ್ಕೊಳ್ತಾ ಇದ್ದಾರೆ. ವಿಶಾಲವಾದಂತಹ ಒಂದು ಪ್ರಾಂಗಣ ಇಲ್ಲಿ. ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಎಷ್ಟು ಬೇಕಾದರೂ ವಾಹನಗಳನ್ನು ನಿಲ್ಲಿಸ್ಕೊಳ್ಬಹುದು. ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನವನ್ನು ಪಡೆದು ನಾವು ಹೊರಗಡೆ ಬಂದ್ವಿ. ಸರ್ವಾಲಂಕಾರ ಭೂಷಿತೆಯಾದ ತಾಯಿ ಶ್ರೀ ಮಹಾಲಕ್ಷ್ಮಿಯನ್ನು ನೋಡೋದಕ್ಕೆ ಎರಡು ಕಣ್ಣುಗಳ ಸಾಲುವು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದರ್ಶನವನ್ನು ಮುಗಿಸಿ ಹೊರಗಡೆ ಬಂದಾಗ ಕಾಣುವಂಥ ದೃಶ್ಯ ವಿಶಾಲವಾದಂಥ ಪ್ರದೇಶದಲ್ಲಿ ಬಹಳ ನೆಮ್ಮದಿಯಾಗಿ ದರ್ಶನವನ್ನು ಮಾಡಿಕೊಟ್ಟು ಬಂದ್ವಿ. ಹೊರಗಡೆ ಹೋಗುವಂತಹ ಮಾರ್ಗ ಇದು. ಹೇಗೆ ಕಾಣ್ತಾ ಇದೆ ನೋಡಿ. ಉಡುಪಿ ಮಂಗಳೂರು ರಸ್ತೆ ಎದುರುಗಡೆ ಕಾಣ್ತಾ ಇದೆ. ನಾವು ಉಡುಪಿಯ ಕಡೆಗೆ ಕೃಷ್ಣನ ದರ್ಶನಕ್ಕೋಸ್ಕರ ಇಲ್ಲಿಂದ ಹೊರಟ್ವಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ.